ಎಲ್ರಿಗೂ ನಮಸ್ಕಾರ. ಗಣಪತಿಯ ಹಾಗೂ ದುರ್ಗೆಯ ಸ್ಮರಣೆಯನ್ನು ಮಾಡ್ತಾ ನಮ್ಮ ವಿಡಿಯೋವನ್ನು ಶುರು ಮಾಡೋಣ. ಓಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಶ್ರೀಗಣೇಶಾಯ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಓಂ ದುರ್ಗಾಯೈ ನಮಃ. ಎಲ್ರಿಗೂ ಸನಾತನ ಧರ್ಮದ ಜ್ಞಾನವನ್ನು ಕೊಡುವಂತಹ ಜ್ಯೋತಿಷ್ಯ ಶಾಸ್ತ್ರವನ್ನು ಹಾಗೆ ಜೀವನದ ಮಾರ್ಗದರ್ಶನವನ್ನು ತಿಳಿಸಿಕೊಡುವಂತಹ ನಮ್ಮ ಈ ಚಾನಲ್ಗೆ ನಿಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ನಾವು ತಿಳಿದುಕೊಳ್ಳುವಂತಹ ವಿಷಯ ಏನೆಂದರೆ ಮಿಥುನ ರಾಶಿಯ ಯುಗಾದಿ ನಂತರದ ವರ್ಷ ಭವಿಷ್ಯವನ್ನು. ಸ್ನೇಹಿತರೆ, ಗ್ರಹಗಳು ನಮ್ಮನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಡೋದಿಲ್ಲ. ಇದು ಜೀವನದಲ್ಲಿ ಸಂಭವಿಸುವಂತಹ ಘಟನೆಗಳಿಗೆ ಒಂದು ಸರಿಯಾದಂತಹ ದಿಕ್ಕನ್ನು ನಮಗೆ ತೋರಿಸುತ್ತೆ. ಆ ದಿಕ್ಕನ್ನು ನಾವು ಕಂಡು ಹಿಡಿದುಕೊಂಡು ಆ ದಿಕ್ಕಿನೆಡೆಗೆ ನಾವು ನಡಿತೀವೋ ಇಲ್ವೋ ಅನ್ನೋದರ ಮೇಲೆ ಮುಂದಿನ ನಮ್ಮ ಉತ್ತಮ ಭವಿಷ್ಯನೋ ಅಥವಾ ಏನು ಅಂಥೇಳಿ ನಿರ್ಧಾರ ಆಗಿರುತ್ತೆ. ಪ್ರತಿಯೊಂದಕ್ಕೂ ನಮ್ಮ ಕರ್ಮವೇ ಮುಖ್ಯ. ಗ್ರಹಗಳು ಅದರ ದಾರಿಯನ್ನು ತೋರಿಸ್ತಾ ಹೋಗುತ್ತೆ ಅಷ್ಟೆ. ನೀನು ಈ ಕರ್ಮವನ್ನು ಮಾಡಿದೆಯಪ್ಪ, ಅದಕ್ಕೋಸ್ಕರವಾಗಿ ನಿನಗೆ ಈ ದಾರಿ. ನೀನು ಈ ಕರ್ಮವನ್ನು ಮಾಡಿದೆಯಾ, ಅದಕ್ಕೋಸ್ಕರವಾಗಿ ನಿನಗೆ ಇನ್ನೊಂದು ದಾರಿ. ಇದೇ ರೀತಿಯಾಗಿ ನಮಗೆ ದಾರಿಯನ್ನು ಅಂದರೆ ದಿಕ್ಕನ್ನು ತೋರಿಸ್ತಾ ಇರುತ್ತೆ. ಹಾಗಾದರೆ ಈ ವರ್ಷದಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ಯಾವ್ಯಾವ ರೀತಿಯಾದಂತಹ ಬದಲಾವಣೆಗಳಾಗ್ಬೋದು ಅದೆಲ್ಲವನ್ನು ನಿಧಾನವಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಗ್ರಹಗತಿಗಳನ್ನು ತಿಳಿಸೋದಕ್ಕಿಂತ ಮೊದಲು ನಾವು ಮಿಥುನ ರಾಶಿಯವರ ಸ್ವಭಾವವನ್ನು ಸ್ವಲ್ಪ ನೋಡಬೇಕಲ್ವೇ. ಇಲ್ಲಿ ಮಿಥುನ ರಾಶಿಯ ಅಧಿಪತಿ ಬುಧಗ್ರಹ. ಬುಧಗ್ರಹ ಅಂದರೆ ಜ್ಞಾನ ಇರ್ಬೋದು, ಮಾತಿನ ಚಾಕಚಕ್ಯತೆ ಇರ್ಬೋದು, ಹಾಗೆ ಬುದ್ಧಿವಂತಿಕೆಯ ಸಂಕೇತ. ಹಾಗಾಗಿಯೇ ಮಿಥುನ ರಾಶಿಯವರು ಸಾಮಾನ್ಯವಾಗಿ ತುಂಬ ಚುರುಕಾಗಿರುವಂಥವರು, ಬುದ್ಧಿವಂತರು ಕೂಡ. ಹೊಸ ವಿಷಯಗಳನ್ನು ಕಲಿಯುವಂತಹ ಆಸಕ್ತಿಯನ್ನು ಹೊಂದಿದವರು, ತಮ್ಮ ಮಾತಿನ ಮೂಲಕ ಇನ್ನೊಬ್ಬರನ್ನು ಆಕರ್ಷಣೆಯನ್ನು ಮಾಡುವಂಥವರು. ಆದರೆ ಕೆಲವೊಮ್ಮೆ ಸಣ್ಣ ಸಣ್ಣ ವಿಚಾರಗಳಿಗೆ ಅವರು ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳುವಂಥವ್ರು. ಅದು ಯಾವ ರೀತಿ ಅಂತಂದರೆ, ಒಂದೇ ಸಮಯದಲ್ಲಿ ತುಂಬ ವಿಚಾರಗಳನ್ನು ಮನಸ್ಸಿನಲ್ಲಿ ಮಾಡ್ತಾ ಇರ್ತಾರೆ, ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಅದರಿಂದ ಸರಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಗೊಂದಲವನ್ನು ನೀವು ಅನುಭವಿಸ್ತೀರಾ. ಅದಕ್ಕೋಸ್ಕರವಾಗಿ ತುಂಬ ವಿಷಯಗಳನ್ನು, ಅನಾವಶ್ಯಕ ವಿಷಯಗಳನ್ನು ವಿಚಾರ ಮಾಡೋದ್ರ ಬದಲು ಯಾವುದು ಬೇಕೋ ಅದನ್ನಷ್ಟೇ ವಿಚಾರವನ್ನು ಮಾಡಿಕೊಂಡು ಅದರ ಬಗ್ಗೆ ನಿರ್ಧಾರವನ್ನು ಸರಿಯಾಗಿ ಸೂಕ್ಷ್ಮವಾಗಿ ನೋಡಿಕೊಂಡು ತೆಗೆದುಕೊಂಡ್ರೆ ನಿಮ್ಮ ಒಂದು ಬುದ್ಧಿವಂತಿಕೆ ಇರ್ಬೋದು, ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವಂತಹ ಒಂದು ಸಾಮರ್ಥ್ಯ ಇರ್ಬೋದು, ಅದು ಅತ್ಯುತ್ತಮವಾಗಿರುತ್ತೆ. ಹಾಗೆ ಇದರಿಂದ ನೀವು ಜೀವನದಲ್ಲಿ ದೊಡ್ಡ ಸಾಧನೆಯನ್ನು ಕೂಡ ಮಾಡಿಕೊಳ್ಬೋದು. ಇಲ್ಲಿ ನಾವು ವರ್ಷದ ಫಲಾಫಲವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಮುಖ್ಯವಾಗಿ 4 ಗ್ರಹಗಳನ್ನು ನಾವು ಗಮನಿಸಬೇಕು. ಶನಿಗ್ರಹ, ಗುರು, ರಾಹು ಹಾಗೆ ಕೇತು. ಈ 4 ಗ್ರಹಗಳ ಸಂಚಾರವನ್ನು, ಅದರ ಫಲವನ್ನು ನಾವು ನಿರ್ಧಾರವನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ನಾವು ಗುರುಗ್ರಹದ ಪರಿಣಾಮ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ, ಗುರುಗ್ರಹವನ್ನು ನಾವು ಜ್ಞಾನ, ಧರ್ಮ ಹಾಗೆ ಭಾಗ್ಯದ ಕರ್ತೃ ಅಂತೇಳಿನೇ ಕರಿಬೋದು. ಯಾವ ಮನೆಯಲ್ಲಿ ಗುರು ಸದೃಢನಾಗಿದ್ದಾನೋ ಅಲ್ಲಿ ಅಭಿವೃದ್ಧಿ ಆಗುತ್ತೆ, ಜ್ಞಾನವನ್ನು ನೀಡ್ತಾನೆ. ನಿಮಗೆ ಈ ವರ್ಷ ಆರಂಭದಲ್ಲಿ ಗುರುಗ್ರಹದ ಸ್ಥಾನ ಸ್ವಲ್ಪ ಸವಾಲು ಅಂಥೇಳಿ ಕಂಡುಬರುತ್ತೆ. ಈ ಸಮಯದಲ್ಲಿ ಅನಿವಾರ್ಯವಾದಂತಹ ಖರ್ಚುಗಳು ಹೆಚ್ಚಾಗ್ಬೋದು. ಕೆಲವರು ಯೋಚಿಸ್ತಿರ್ತಾರೆ, ನಾನು ಎಷ್ಟೇ ದುಡಿದ್ರೂ ಕೂಡ ಹಣನೇ ಉಳಿಯೋದಿಲ್ಲ, ಯಾವುದೇ ಕೆಲಸ ಮಾಡಿದ್ರೂ ಕೂಡ ನನಗೆ ಯಶಸ್ಸೇ ಸಿಗೋದಿಲ್ಲ, ಏನು ಮಾಡಬೇಕು, ತಲೆ ಕೆಟ್ಟೋಗಿದೆ, ಜೀವನನೇ ಬೇಡ ಅನಿಸ್ಬಿಟ್ಟಿದೆ ಅಂಥೇಳಿ. ಆದರೆ ಕೆಲವೊಮ್ಮೆ ಹಣ ವ್ಯಯ ಆಗೋದು ಕೂಡ, ಸ್ವಲ್ಪ ನಿಧಾನ ಆಗೋದು ಕೂಡ ಮುಂದಿನ ಯಾವುದೋ ಒಂದು ಹೊಸ ಅವಕಾಶಗಳಿಗೆ ಅಥವಾ ದೊಡ್ಡ ಅವಕಾಶಗಳಿಗೆ ನಿಮಗೆ ದಾರಿಯಾಗುವಂತಹ ಸಂದರ್ಭನೂ ಕೂಡ ಇರಬಹುದು. ನಿಮಗಿಲ್ಲಿ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಒಬ್ಬ ವಿದ್ಯಾರ್ಥಿ, ಪಾಪ ಅವನು ತುಂಬ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದ. ಮುಂದೆ ತಾನು ವಿದೇಶಕ್ಕೆ ಹೋಗಿ ತನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂಥೇಳಿ ಅವನ ಮನಸ್ಸಿನಲ್ಲಿ ಬಹಳ ಆಸೆ ಅವನಿಗೆ ಪಾಪ. ಆದರೆ ಏನು ಮಾಡೋದು, ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ, ಅಷ್ಟೊಂದು ಹಣ ಅವರ ಕುಟುಂಬದಲ್ಲಿ ಇಲ್ಲ. ಸ್ವಲ್ಪ ದಿನ ದುಃಖಿತನಾಗ್ತಾನೆ. ಆದರೆ ಒಂದು ದಿನ ವಿಚಾರವನ್ನು ಮಾಡ್ತಾನೆ, ಈಗ ನಾನು ವಿದೇಶಕ್ಕಂತರೂ ಹೋಗೋಕ್ಕಾಗಿಲ್ಲ,
ಆದರೆ ನಾನು ಇಲ್ಲೇ ಇದ್ದುಕೊಂಡು ಏನಾದರೂ ಸಾಧನೆಯನ್ನು ಮಾಡ್ತೀನಿ ಅಂಥೇಳಿ ಅವತ್ತಿನ ದಿನದಿಂದನೇ ನಿರ್ಧಾರವನ್ನು ಮಾಡಿಕೊಂಡು ಅವನು ಇಲ್ಲಿಯೇ ಸಾಧನೆಯನ್ನು ಮಾಡೋದಕ್ಕೆ ಮುಂದಾಗ್ತಾನೆ, ತನ್ನ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಕೆಲವೇ ವರ್ಷಗಳಲ್ಲಿ ಇಲ್ಲಿ ಒಬ್ಬ ದೊಡ್ಡ ಉದ್ಯಮಿಯಾಗಿ ಅವನು ನಿಲ್ತಾನೆ. ಇದರಿಂದ ನಾವು ಏನು ತಿಳಿದುಕೊಳ್ಬೇಕು ಅಂತಂದರೆ, ಆ ವಿದ್ಯಾರ್ಥಿ ನನಗೆ ವಿದೇಶಕ್ಕೆ ಹೋಗೋಕ್ಕಾಗಿಲ್ಲ ಅನ್ನೋ ಚಿಂತೆಯನ್ನೇ ಅವನು ಹಲವಾರು ವರ್ಷಗಳನ್ನು ಮಾಡಿಕೊಂಡು, ಅಯ್ಯೋ ನಾನು ವಿದೇಶಕ್ಕೆ ಹೋಗಿದ್ರೆ ಹಾಗಾಗ್ತಿದ್ದೆ, ನಾನು ವಿದೇಶಕ್ಕೆ ಹೋಗಿದ್ರೆ ಹೀಗಾಗ್ತಿದ್ದೆ ಅಂದ್ಕೊಂಡು ಇರುವ ಜಾಗದಲ್ಲಿನೂ ಕೂಡ ಏನೂ ಮಾಡ್ದೇನೆ ಬರೇ ವಿಚಾರವನ್ನು ಮಾಡ್ತಾ ಕೂತಿದ್ರೆ ಅವನು ಇಲ್ಲಿಯೂ ಕೂಡ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ, ವಿದೇಶಕ್ಕಂತೂ ಹೋಗೋಕ್ಕಾಗ್ತಿರ್ಲಿಲ್ಲ. ಅವನ ಜೀವನವೇ ವ್ಯರ್ಥ ಆಗ್ಬಿಡ್ತಿತ್ತು ಅಲ್ವಾ? ನಾವೂ ಇದೇ ರೀತಿಯಾಗಿ ಮಾಡ್ತೀವಿ. ನಾವು ಹೊಸ ಹೊಸ ವಿಚಾರಗಳನ್ನು ಮಾಡ್ತಾ ಇರ್ತೀವಿ, ಆದರೆ ಕಾರ್ಯಗತಕ್ಕೆ ಬರೋದಿಲ್ಲ. ಮಿಥುನ ರಾಶಿಯವರಿಗೆ ನಿಮಗೆ ಆ ಸಾಮರ್ಥ್ಯ ಇದೆ. ನೀವು ಏನನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಮಾಡುವಂತಹ ಸಾಮರ್ಥ್ಯ ನಿಮಗಿದೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಅದನ್ನು ಮಾಡೋದಕ್ಕೆ ಕಾರ್ಯಗತರಾಗಬೇಕು, ಅದರಲ್ಲಿ ಶ್ರಮವನ್ನು ವಹಿಸಬೇಕು. ಅಂದಾಗ ಮಾತ್ರ ನಿಮಗೆ ಅದರಲ್ಲಿ ಯಶಸ್ಸು ಸಿಗುತ್ತೆ. ಕೇವಲ ಒಂದೆರಡು ದಿನದಲ್ಲಿ ಯಶಸ್ಸು ಸಿಗೋದಾಗಿದ್ದರೆ ಈ ಪ್ರಪಂಚ ಅನ್ನೋದು ಹೀಗಿರ್ತಿರ್ಲಿಲ್ಲ ಅಲ್ವಾ? ಅದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಕಷ್ಟಗಳು ನಮ್ಮ ಜೀವನದ ಮುಂದಿನ ಒಂದು ಯಶಸ್ಸಿನ ಬಾಗಿಲು ಅಂತೇಳಿ ಅರ್ಥ ಮಾಡಿಕೊಂಡು ನೀವು ಮುಂದೆ ಸಾಗಿ. ಹಾಗೆ ಇಲ್ಲಿ ಗುರುಗ್ರಹ ಮೇ ತಿಂಗಳ ನಂತರ ಸ್ಥಾನವನ್ನು ಬದಲಾಯಿಸಿಕ್ಕಿದೆ. ಹಾಗೆ ಇಲ್ಲಿ ಗುರುಗ್ರಹ ಮೇ ತಿಂಗಳ ನಂತರ ತನ್ನ ಸ್ಥಾನವನ್ನು ಬದಲಾಯಿಸಲಿಕ್ಕಿದೆ. ಮಿಥುನ ರಾಶಿಯವರ ಜೀವನದಲ್ಲೂ ಕೂಡ ನಿಧಾನವಾಗಿ ಸುಧಾರಣೆಯನ್ನು ಕಂಡ್ಕೊಳ್ತೀರಾ. ಹೊಸ ಹೊಸ ಕೆಲಸಗಳು, ಹೊಸ ಹೊಸ ಅವಕಾಶಗಳು, ಹೊಸ ಹೊಸ ಉದ್ಯೋಗಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಹಾಗೆ ಶನಿಗ್ರಹದಿಂದ ಯಾವ ರೀತಿಯಾದಂತಹ ಪರಿಣಾಮ ನಿಮಗೆ ಬೀರ್ಬೋದು ಅಂತ ನೋಡೋದಾದರೆ, ಶನಿ ಅಂದ ತಕ್ಷಣ ಬಹಳ ಜನರಲ್ಲಿ ಭಯ ಇದೆ. ಆದರೆ ಒಂದು ಮಹತ್ವದ ಸತ್ಯ ಏನಂದರೆ, ಶನಿದೇವರು ದುಷ್ಟಗ್ರಹ ಅಲ್ಲ ಯಾವತ್ತು. ಅವನು ಏನಂದರೆ ನ್ಯಾಯವನ್ನು ಒದಗಿಸ್ತಾನೆ ಅಷ್ಟೆ. ನಾವು ಯಾವ ರೀತಿಯಾಗಿ ಪರಿಶ್ರಮವನ್ನು ಪಡ್ತೀವೋ ಅದಕ್ಕೆ ತಕ್ಕಂತೆ ಅವನು ಫಲವನ್ನು ಕೊಡುವಂತಹ ಗ್ರಹ. ಹಾಗೆ ನಾವು ಮಾಡಿದಂತಹ ಕರ್ಮಕ್ಕೆ ಸರಿಯಾದಂತಹ ಫಲವನ್ನು ಕೊಟ್ಟು ನಮ್ಮ ಜೀವನವನ್ನು ರೂಪಿಸೋದಕ್ಕೆ ಅವನು ಬರುವಂಥವನು. ಅದಕ್ಕೋಸ್ಕರವಾಗಿ ಶನಿದೇವರು ಏನೋ ಮಾಡಿಬಿಡ್ತಾನೆ, ಶನಿ ಬಂದಾಗ ಏನೋ ಆಗ್ಬಿಡುತ್ತೆ ಅಂತೇಳಿ ಹೆದರ್ಕೊಂಡು ಶನಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡುವಂತಹ ಅಗತ್ಯ ಇಲ್ಲ. ದೇವರಲ್ಲಿ ಭಕ್ತಿ ಇರಲಿ ಅಷ್ಟೆ. ಕೆಲವು ಸಮಯದವರೆಗೆ ಶನಿ ನಿಮಗೆ ಕಾಡಬಹುದು, ಆದರೆ ನಿಮ್ಮ ಪರಿಶ್ರಮದಿಂದ ಒಂದು ದಿನ ದೊಡ್ಡ ಯಶಸ್ಸನ್ನು ನಿಮಗೆ ಕೊಟ್ಟು ಅವನು ಹೋಗ್ತಾನೆ. ಹಾಗೆ ರಾಹುಗ್ರಹದಲ್ಲಿ ಏನು ಪರಿಣಾಮ ಅಂತೇಳಿ ನೋಡೋದಾದರೆ, ಇದೊಂದು ಮಾಯೆಯ ಗ್ರಹ ಅಂತೇಳಿ ನಾವು ಹೇಳ್ಬೋದು. ರಾಹು ಕೆಲವೊಮ್ಮೆ ಜೀವನದಲ್ಲಿ ನಾವು ಊಹಿಸೋದಕ್ಕೂ ಅಸಾಧ್ಯವಾದಂತಹ ಘಟನೆಯನ್ನು ತಂದೊಡಗ್ತಾನೆ. ಇಲ್ಲಿ ನಿಮಗೆ ಹೊಸ ಹೊಸ ಸ್ನೇಹಿತರ ಪರಿಚಯ ಆಗುವಂತಹದ್ದು, ಹೊಸ ಹೊಸ ಸಂಪರ್ಕಗಳು ಸಿಗುವಂತಹ ಸಾಧ್ಯತೆಗಳು ರಾಹುಗ್ರಹದಿಂದ ನಿಮಗೆ ಸಂಭವಿಸುತ್ತೆ. ಆಕಸ್ಮಿಕ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಆ ಅವಕಾಶಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ರಾಹು ಯಾವಾಗಲೂ ಸ್ಪಷ್ಟತೆಯನ್ನು ಕೊಡೋದಿಲ್ಲ. ಆ ಸ್ಪಷ್ಟತೆಯನ್ನು ನೀವು ವಿಚಾರವನ್ನು ಮಾಡಿ ನೀವು ತೆಗೆದುಕೊಳ್ಬೇಕಾಗುತ್ತೆ. ತಾತ್ಕಾಲಿಕವಾಗಿ ದೊಡ್ಡದಾದಂತಹ ಅವಕಾಶಗಳನ್ನು ಕಾಣುವಂತಹ ವಿಷಯ ಬರುತ್ತೆ. ಅದು ನಿಜವಾಗಿಯೂ ಉತ್ತಮವೋ ಅಥವಾ ಅಲ್ಲವೋ ಅನ್ನುವಂತಹ ಪರಿಶೀಲನೆ ಇಲ್ಲಿ ತುಂಬ ಅಗತ್ಯ. ಹೊಸ ವ್ಯವಹಾರ ಇರ್ಬೋದು, ಹೂಡಿಕೆ ಇರ್ಬೋದು, ಮಾಡಿದರೆ ನಿಮಗೆ ಯಶಸ್ಸು ಸಿಗುತ್ತೆ. ಆದರೆ ಜಾಗ್ರತೆಯಿಂದ ಅದನ್ನು ನೀವು ಮಾಡ್ತಾ ಹೋಗಬೇಕು. ಯಾಕೆ ಅಂದರೆ ರಾಹುಗ್ರಹದ ಪರಿಣಾಮ ಏನು ಬೇಕಾದರೂ ಆಗ್ಬೋದು. ನೀವು ಹೊಸ ಹೂಡಿಕೆಯನ್ನು ಮಾಡೋದ್ರಲ್ಲಿ ನೀವು ಅದರಲ್ಲಿ ಅತ್ಯುತ್ತಮವಾದಂತಹ ಯಶಸ್ಸನ್ನು ಬೇಕಾದರೂ ಕಾಣ್ಬೋದು, ಇಲ್ಲ ಉಲ್ಟಾ ಆದರೂ ಹೊಡಿಬೋದು. ಅದಕ್ಕೋಸ್ಕರವಾಗಿ ಯಾವುದು ನಿಮಗೆ ಸರಿ ಹೊಂದುತ್ತೋ ಅದನ್ನು ನೋಡಿಕೊಂಡು ನೀವು ಮುಂದಿನ ಹೆಜ್ಜೆಯನ್ನಿಟ್ಟರೆ ನಿಜವಾಗಿಯೂ ನಿಮಗೆ ಖಂಡಿತವಾಗಿಯೂ ಯಶಸ್ಸು ಸಿಗುವಂತಹದ್ದು. ಹಾಗೆ ಕೇತುಗ್ರಹದ ಪರಿಣಾಮ ಹೇಗಿರ್ಬೋದು ಅಂತಂದರೆ, ಆಧ್ಯಾತ್ಮಿಕತೆಯ ಸಂಕೇತ. ನಮ್ಮ ಜೀವನದ ಒಳಗಡೆನೇ ನಮಗೆ ಒಳ ಪ್ರಶ್ನೆಯನ್ನು ಹುಟ್ಟಾಕ್ಬಿಡ್ತಾನೆ. ಏನಂದರೆ ನಮ್ಮ ಜೀವನದ ಉದ್ದೇಶ ಏನು, ನಾವು ಏನಕ್ಕೋಸ್ಕರ ಬಂದಿದ್ದೀವಿ, ಈ ರೀತಿಯಾದಂತಹ ಹಲವು ಪ್ರಶ್ನೆಗಳನ್ನು ಉದ್ಭವಿಸ್ಬೋದು. ಕೇತುಗ್ರಹದ ಪರಿಣಾಮದಿಂದಾಗಿ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡುವಂತಹದ್ದು, ಇನ್ನು ಕೆಲವರು ಧ್ಯಾನ ಇರಬಹುದು, ಜಪ ಇತ್ಯಾದಿಗಳನ್ನು ಪ್ರಾರಂಭ ಮಾಡುವಂತಹ ಮನಸ್ಸು ಬರುತ್ತೆ. ಇದರಿಂದ ಅವರಿಗೆ ಒಂದು ಖುಷಿ ಕೂಡ, ಮನಸ್ಸಿನ ಶಾಂತಿ ಕೂಡ ಸಿಗುತ್ತೆ. ಇದಕ್ಕೆ ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳ್ತೀನಿ.
ಕೇತುಗ್ರಹದಿಂದ ಏನು ಪರಿಣಾಮ ಬೀರ್ಬೋದು, ಕೆಲವೊಬ್ಬರ ಜೀವನದಲ್ಲಿ ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂಥೇಳಿ. ಒಬ್ಬ ತುಂಬ ಶ್ರೀಮಂತ, ತನ್ನ ಜೀವನದಲ್ಲಿ ಎಲ್ಲವನ್ನ ಹೊಂದಿದ್ದ, ಹಣ, ಹೆಸರು, ಗೌರವ ಪ್ರತಿಯೊಂದು ಇತ್ತು, ಇನ್ನೇನು ಬೇಕು ಅವನಿಗೆ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಕೊರತೆ ಇತ್ತು, ಶಾಂತಿ ಇರಲಿಲ್ಲ ಅವನಿಗೆ. ಏನೇ ಕೆಲಸ, ಎಷ್ಟೇ ದುಡ್ಡಿದ್ರೂ ಕೂಡ, ಎಷ್ಟೇ ಗೌರವ ಬಂದ್ರೂ ಕೂಡ ಅವನಿಗೆ ಶಾಂತಿ ಅನ್ನೋದೇ ಸಿಗ್ತಾ ಇರಲಿಲ್ಲ. ಹಾಗೆ ಒಂದು ದಿನ ಒಬ್ಬ ಸಂತನನ್ನ ಭೇಟಿ ಆಗ್ತಾನೆ. ಆಗ ಹೇಳ್ತಾನೆ, ಸ್ವಾಮಿ, ನನ್ನ ಹತ್ರ ಎಲ್ಲ ಇದೆ, ಆದರೆ ನನ್ನ ಮನಸ್ಸಿಗೆ ಸಂತೋಷ, ಶಾಂತಿ ಇದು ಮಾತ್ರ ಸಿಗ್ತಾ ಇಲ್ಲ, ಯಾಕೆ ಅಂತ ಕೇಳಿದಾಗ ಆ ಸಂತ ಹೇಳ್ತಾನೆ, ನಿನ್ನ ಮನಸ್ಸಿಗೆ ನಿಜವಾಗಿಯೂ ಶಾಂತಿ ಬೇಕು ಅಂತಂದರೆ ಸ್ವಲ್ಪ ಸಮಯವನ್ನ ನಿನ್ನ ಆತ್ಮದ ಜೊತೆ ನೀನು ಕಳಿ. ನೀನು ಲೌಕಿಕವಾಗಿ ನಿನ್ನ ಜೀವನವನ್ನು ಇಟ್ಕೊಂಡಿದೀಯಾ, ಆದರೆ ನಿನ್ನ ಆತ್ಮದ ಜೊತೆ ನೀನಿನ್ನೂ ಬೆರೆತಿಲ್ಲ. ಅದನ್ನು ನೀನು ಹುಡುಕಿಕೊಂಡು ಹೋಗು, ನಿನಗೆ ಶಾಂತಿ ಸಿಗುತ್ತೆ ಅಂಥೇಳಿ. ಆ ವ್ಯಕ್ತಿ ಅವರ ಮಾರ್ಗದರ್ಶನದಂತೆ ಧ್ಯಾನವನ್ನು, ಜಪವನ್ನು ಪ್ರಾರಂಭ ಮಾಡ್ತಾನೆ. ಕೆಲವು ತಿಂಗಳ ನಂತರ ಅವನಲ್ಲಿರುವಂತಹ ಎಲ್ಲ ಮೋಹ, ಹಣ, ಅಂತಸ್ತು ಎಲ್ಲವನ್ನ ಬಿಡ್ತಾನೆ. ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ತಾನೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೇತುವಿನ ಪ್ರಭಾವದಿಂದ ಕೆಲವೊಮ್ಮೆ ಈ ಥರನಾದಂತಹ ವಿಷಯಗಳು, ಸಂಗತಿಗಳು ನಡೆಯುತ್ತೆ. ಸ್ನೇಹಿತರೆ, ಒಟ್ಟಿನಲ್ಲಿ ನೋಡಿದರೆ ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಕೆಲವು ಸವಾಲುಗಳು, ಕೆಲವು ಹೊಸ ಅವಕಾಶಗಳು ಎರಡೂ ಕೂಡ ಕಂಡುಬರುತ್ತೆ. ಆದರೆ ನಾನು ಹೇಳಿದ ರೀತಿಯಲ್ಲಿ ಗ್ರಹಗಳು ತೋರಿಸಿದಂತಹ ದಾರಿಯಲ್ಲಿ ನಡೀರಿ. ಯಾವ ದಾರಿಯನ್ನು ನೀವು ಆರಿಸಿಕೊಳ್ತೀರಾ, ಯಾವ ದಾರಿಯಲ್ಲಿ ನೀವು ನಡಿತೀರಾ ಅನ್ನೋದನ್ನು ನೀವೇ ತಿಳ್ಕೊಳ್ಬೇಕು. ಅದು ನಿಮ್ಮ ಕೈಯಲ್ಲೇ ಇದೆ. ಧೈರ್ಯ, ಜ್ಞಾನ ಹಾಗೆ ನಿಮ್ಮಲ್ಲಿರುವಂತಹ ಪರಿಶ್ರಮ ಇದೆಲ್ಲವನ್ನು ಹಾಕಿ ಎಲ್ಲ ಸವಾಲುಗಳನ್ನು ನೀವು ಜಯಿಸ್ತಾ ಹೋದರೆ ಖಂಡಿತವಾಗಿಯೂ ನೀವು ಅತ್ಯುತ್ತಮವಾದಂತಹ ಭವಿಷ್ಯ ನಿಮ್ಮದಾಗತ್ತೆ. ಆ ಒಂದು ಸಾಮರ್ಥ್ಯವನ್ನು ನೀವು ಹೊಂದಿದವರು. ಈ ಎಲ್ಲ ವಿಷಯಗಳು ನಿಮಗೆ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ಮುಂದಿನ ವಿಡಿಯೋದೊಂದಿಗೆ ನಾವು ಭೇಟಿಯಾಗೋಣ ಬಾಂಧವರೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು. ಹಾಗೆ ಇನ್ನೊಂದು ವಿಷಯವನ್ನು ನಾನು ನಿಮಗೆ ತಿಳಿಸೋದನ್ನು ಮರ್ತಿದ್ದೆ. ಯಾವ ರೀತಿಯಾಗಿ ನೀವು ಪರಿಹಾರವನ್ನು ಮಾಡ್ಕೊಳ್ಬೋದು ಅಂತ ನೋಡೋದಾದರೆ, ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧನ ಒಂದು ಆರಾಧನೆಯನ್ನು ಮಾಡಿ. ಅವತ್ತಿನ ದಿನ ನೀವು ವಿಷ್ಣುವಿನ ಆರಾಧನೆಯನ್ನು ಮಾಡಿದ್ರೂ ಆಗುತ್ತೆ. ಹಾಗೆ ಗಣೇಶನ ಆರಾಧನೆಯನ್ನು ಮಾಡಬೇಕು. ಸ್ವಲ್ಪ ಯತ್ಕಿಂಚಿತ್ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ದಾನವನ್ನು ಮಾಡಿ. ವಸ್ತ್ರದಾನ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಧಾನ್ಯ, ಅನ್ನ ಇತ್ಯಾದಿಗಳನ್ನು ದಾನವನ್ನು ಮಾಡಿ ಭಗವಂತನಲ್ಲಿ ನಂಬಿಕೆ ಇಟ್ಟು ಸ್ವಲ್ಪ ಧ್ಯಾನ, ಪೂಜೆ ಇತ್ಯಾದಿಗಳನ್ನು ಮಾಡ್ಕೊಂಡೋಗಿ. ನಿಮ್ಮೆಲ್ಲ ಕಷ್ಟಗಳಿಗೂ ಕೂಡ ಪರಿಹಾರ ಸಿಗುತ್ತೆ. ಹಾಗೆ ಮುಂದಿನ ವಿಡಿಯೋ ಯಾವ ವಿಷಯದ ಬಗ್ಗೆ ಮಾಡಬೇಕು ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.